ರಾಜಧಾನಿ ಬೆಂಗಳೂರಲ್ಲಿ ಡೆಂಗಿ ಆತಂಕ ಮನೆ ಮಾಡಿದೆ. ಸಂದರ್ಭದಲ್ಲಿ ಬಿಬಿಎಂಪಿ ಕಡೆಯಿಂದ ಹಾಗೆ ಸ್ಥಳೀಯ ಆರೋಗ್ಯ ಇಲಾಖೆ ಕಡೆಯಿಂದ ಮುಂಜಾಗ್ರತಾ ಕ್ರಮಗಳನ್ನ ಎಷ್ಟರ ಮಟ್ಟಿಗೆ ಕೈಗೊಳ್ಳಲಾಗಿದೆ ಅನ್ನೋದರ ರಿಯಾಲಿಟಿ ಚೆಕ್ ಅನ್ನ ರಿಪಬ್ಲಿಕ್ ಕನ್ನಡ ನಡೆಸಿದೆ. ಬೌರಿಂಗ್ ಆಸ್ಪತ್ರೆ ಎದುರೇ ಡೆಂಗಿ ಅಪಾಯ. ಅಶೋಕ ಪಿಲ್ಲರ್ ಸುತ್ತಮುತ್ತ ಅನಾರೋಗ್ಯದ ಪರಿಸ್ಥಿತಿ. ಮಕ್ಕಳಿಗೆ ಜ್ವರದ ಬಗ್ಗೆ ಪೋಷಕರು ನೆಗ್ಲೆಕ್ಟ್ ಮಾಡುವ ಹಂತದಲ್ಲಿ ಇಲ್ವೇ ಇಲ್ಲ. ಸಣ್ಣ ಜ್ವರ ಬಂದಿದೆ, ವಾಸಿ ಆಗತ್ತೆ ಅಂತ ಹೇಳಿ ಅದನ್ನ ನಿರ್ಲಕ್ಷ್ಯ ಮಾಡುವ ಹಂತದಲ್ಲಿಲ್ಲ ಬೆಂಗಳೂರಿನ ಪರಿಸ್ಥಿತಿ ಸದ್ಯಕ್ಕೆ. ಹೆಚ್ಚಾಗಿ ಮಕ್ಕಳನ್ನೇ ಬಾಧಿಸ್ತಾ ಇದೆ ಡೆಡ್ಲಿ ಡೆಂಗಿ. ಮಕ್ಕಳಿಗೆ ಜ್ವರ ಬಂದರೆ ನೆಗ್ಲೆಕ್ಟ್ ಮಾಡುವ ಹಂತದಲ್ಲಿಲ್ಲ. ಮಳೆಗಾಲದಲ್ಲಿ ಮಕ್ಕಳ ಆರೋಗ್ಯ ರಕ್ಷಣೆ ಹೇಗೆ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಶ್ರೀನಿವಾಸ್ ಮಾಹಿತಿಯನ್ನು ನೀಡಿದ್ದಾರೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ್ ಅವರು ವಿಶೇಷವಾಗಿ ಪೋಷಕರಿಗೆ ಮಕ್ಕಳ ಆರೋಗ್ಯದ ಬಗ್ಗೆ ಒಂದಷ್ಟು ಮುಂಜಾಗ್ರತಾ ಸಲಹೆಗಳನ್ನು ನೀಡಿದ್ದಾರೆ. ರಾಜಧಾನಿಯಲ್ಲಿ ಡೆಂಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮಕ್ಕಳನ್ನು ಕೂಡ ಡೆಂಗಿ ಬಾಧಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೋಷಕರು ಆತಂಕಕ್ಕೆ ಈಡಾಗಿದ್ದಾರೆ. ಹಾಗಿದ್ರೆ ಡೆಂಗಿಗೆ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನು ತಗೊಳ್ಬೇಕು, ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀನಿವಾಸ್ ಅವರಿದ್ದಾರೆ. ಅವರು ಮಕ್ಕಳ ತಜ್ಞರು ಹೌದು. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಡೆಂಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಮಕ್ಕಳಿಗೂ ಬಾಧಿಸುವಂತಹ ಸಾಧ್ಯತೆ ಇದೆ. ಹೇಗೆ ಸುರಕ್ಷಿತ ಕ್ರಮಗಳನ್ನು ತಗೊಳ್ಬೇಕು ಸರ್? ಮಕ್ಕಳಿಗೆ ಎಷ್ಟು ಡೇಂಜರು ಡೆಂಗಿ ಅಂತ? ಯಾಕಂದರೆ ಎಲ್ರಿಗೂ ಗೊತ್ತಿರೋ ವಿಷಯ, ಒಂದ್ಸಾರಿ ಮಳೆ ಬಂದರೆ ಆ ನೀರೆಲ್ಲನೂ ಇರುತ್ತಲ್ಲ, ಯಾವಾಗಲೂ ಎಲ್ಲಿ ನೀರು ಅಲ್ಲೆಲ್ಲಿ ಶೇಖರ ಆಗ್ತದೆ ಫ್ರೆಶ್ ವಾಟರಲ್ಲಿ ಯೂಸಲಿ ಅಲ್ಲಿ ಮಸ್ಕಿಟೋಸ್ ಬೆಳೀತದೆ, ಎಸ್ಪೆಷಲಿ ಡೆಂಗಿ ಜ್ವರದ್ದು. ಇದು ತುಂಬ ಸಮ್ಮರ್ ಇದ್ದಾಗ ಈ ಪ್ರಾಬ್ಲಮ್ ಬರಲ್ಲ. ಸಮ್ಮರ್ ಆದಮೇಲೆ ಮಳೆ ಬಿದ್ದು ನೀರು ಅಲ್ಲಲ್ಲಿ ನಿಂತ್ಕೊಂಡಾಗಲೇ ಈ ಪ್ರಾಬ್ಲಮ್ ಶುರು ಆಗೋದು. ಯಾವಾಗಲೂ ಈ ಡೆಂಗಿ ಜ್ವರ ತುಂಬ ಹುಷಾರಾಗಿರಬೇಕು. ಎಲ್ರಿಗೂ ನಾವು ಹೇಳೋದೇನೆಂದರೆ, ಮನೆ ಮುಂದೆ ಇರೋ ಮನೆ ಒಳಗಡೆ ಎಲ್ಲ ಮನೆ ಆಚೆ ಇರೋ ಇದೆಲ್ಲನೂ ಶುದ್ಧವಾಗಿ ಇಟ್ಕೋಬೇಕು. ಎಲ್ಲೆಲ್ಲಿ ಶೇಖರ ಆಗ್ತದೆ ಅಲ್ಲಿ ಒಂಚೂರು ಕೆರಸಿನ್ ಅದೆಲ್ಲ ಹಾಕ್ಬಿಟ್ರೆ ಯೂಸಲಿ ಈ ಮಸ್ಕಿಟೋ ಇವೆಲ್ಲನೂ ಹಾಳಾಗ್ತದೆ, ಸತ್ತೋಗ್ತದೆ. ಇದನ್ನೆಲ್ಲ ಮಾಡ್ಕೋಬೇಕು. ಆಮೇಲೆ ಜ್ವರ ಬಂದ ತಕ್ಷಣ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಇದು ಕಾರಣ ಏನಂದರೆ, ಫಸ್ಟು ನಾವು ಯೂಸಲಿ ಡೆಂಗಿ ಜ್ವರ ಅದು ವಿತ್ ವಾರ್ನಿಂಗ್ ಸೈನ್ಸು, ವಿತೌಟ್ ವಾರ್ನಿಂಗ್ ಸೈನ್ಸು, ಸಿವಿಯರ್ ಡೆಂಗು ಅಂತ 3 ಟೈಪು ನಾವು ಕ್ಲಿನಿಕಲಿ ಡಿಸೈಡ್ ಮಾಡ್ತೀವಿ. ಅದು ಯೂಸಲಿ ಎಷ್ಟಂದರೆ ಬ್ರೇಕ್ ಬೋನ್ ಫೀವರ್ ಅಂತೀವಿ, ತುಂಬ ತಲೆನೋವು ಇರ್ತದೆ, ರಿಟ್ರೋ ಆರ್ಬಿಟಲ್ ಪೇಯ್ನ್ ಇರ್ತದೆ, ವಾಮಿಟಿಂಗ್ ಸ್ಟಾರ್ಟ್ ಆಗ್ತದೆ, ಫೀವರ್ ಇರ್ತದೆ. ಇದೆಲ್ಲ ಬಂದಾಗಲೇ ಅವ್ರು ಎಚ್ಚೆತ್ಕೋಬೇಕು. ಯಾವಾಗಲೂ ಅವರು 1 ಸಾರಿ 2 ಸಾರಿ 2 ದಿನ 3 ದಿನ ಜ್ವರ ಬಂದು ಮತ್ತೆ ಇಲ್ಲಿ ಕಡಿಮೆ ಆದ ತಕ್ಷಣ ಜ್ವರ ಬಂದಾಗಲೇ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು. ಈಗ ನೀವು ನಾರ್ಮಲಾಗಿ ಒಂದು ಜ್ವರ ಬರುತ್ತೆ, ನಾವೇನೋ ಮನೇಲಿರೋ ಮಾತ್ರೆ ಡೋಲೋ 650 ಪ್ಯಾರಾಸಿಟಮಾಲ್ ತೊಗೊಳ್ತೀವಿ, ಹುಷಾರಾಗುತ್ತೆ. ನಂತರ ಮತ್ತೆ ಜ್ವರ ಬಂದರೆ ತೋರಿಸ್ಕೊಳ್ಬೇಕಾ, ಅಥವಾ ಜ್ವರ ಏನು ತೊಂದರೆ ಇಲ್ಲ ಕಮ್ಮಿ ಆಯಿತು ಅಂದರೆ ಪರೀಕ್ಷೆ ಮಾಡಿಸ್ಕೊಡೋ ಅಗತ್ಯ ಏನಿರಲ್ಲಲ್ವಾ? ಪರೀಕ್ಷೆ ಮಾಡಬೇಕು ಅಂದರೆ ಡಾಕ್ಟ್ರ್ ಹತ್ರ ಹೋಗಲೇಬೇಕಾಗ್ತದೆ. ಯಾಕಂದರೆ ಡಾಕ್ಟ್ರ್ ಹ್ಯಾಸ್ ಟು ಡಿಸೈಡ್ ಇದು ಯಾವ ಥರ ಜ್ವರ ಅಂತ. ಈಗ 1 ದಿನ 2 ದಿನ ಫಸ್ಟು ಇನಿಷಿಯಲಿ ಯಾವುದೇ ಟೆಸ್ಟ್ ಇಲ್ಲ. ಅದು NS1 ಪಾಸಿಟಿವ್ ಟೆಸ್ಟ್ ಬರಬೇಕಂದ್ರೆ 3 ದಿನ ಆಗಬೇಕು. ಬಟ್ ಇವೆಲ್ಲ ಲಕ್ಷಣಗಳು ಇರ್ತವೆ, ಅವ್ರಿಗೂ ಡೆಂಗು ಫೀವರ್ ಲಕ್ಷಣಗಳು ಇವೆಲ್ಲ ಇರ್ತದೆ. ಆವಾಗಲೇ ಅವರು ಟ್ರೀಟ್ಮೆಂಟ್ ತಗೋಬೇಕು. ಪೇರೆಂಟ್ಸಿಗೆ ಏನು ಒಂದು ಮಾಹಿತಿನ ಕೊಡ್ತೀರಾ? ಮಾಹಿತಿಗೆ ಅಂದರೆ ಜಸ್ಟ್ ಪ್ಯಾರಾಸಿಟಮಾಲ್ ಸಿರಪ್ ಬಿಟ್ಟರೆ ಬೇರೆ ಏನೂ ಜಾಸ್ತಿ ಕೊಡೋಕೆ ಹೋಗಬಾರ್ದು. ವಾಟರ್ ಇಂಟೇಕ್, ಫ್ಲೂಯಿಡ್ ಇಂಟೇಕ್ಸು ಆ್ಯಂಡ್ ಪ್ಯಾರಾಸಿಟಮಾಲ್ ಇವೆರಡು ಚೆನ್ನಾಗಿ ಕೊಟ್ಕೊಂಡು, ಇದು ಏನಾನ ಇದ್ದಕ್ಕಿದ್ದಂಗೆ ಪ್ಲೇಟ್ಲೆಟ್ಸ್ ತೊಗೊಂಡಾದರೆ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಕಳಿಸ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡ್ರೆ ಡೆಫಿನೆಟ್ಲಿ ಇಂಪ್ರೂವ್ ಮಾಡಿ. ಸೊ ಇವಿಷ್ಟು ಡಾಕ್ಟರ್ ಶ್ರೀನಿವಾಸ್ ಅವರ ಮಾತು. ಅಂದರೆ ಪ್ರಮುಖವಾಗಿ ಮಕ್ಕಳ ವಿಚಾರದಲ್ಲಿ ಡೆಂಗಿ ಸಮಯದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಕ್ಯಾಮ್ರಾ ಪರ್ಸನ್ ಮಧು ಆರ್ಯ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.